ಪರಪ್ಪನಗ್ರಹಾರ ಜೈಲಲ್ಲಿರುವ ದರ್ಶನ್ಗೆ ಹಾಸಿಗೆ ದಿಂಬು ರೀ ಸಾಕಾಗೋಗಿದೆ ಈ ಹಾಸಿಗೆ ದಿಂಬು ಕತೆ. ಅಪ್ಪ ಯಾರು ಕೋರ್ಟ್ ಅವ್ರು ಪರ್ಮಿಷನ್ ಕೊಡ್ರಪ್ಪ, ಯಾರು ಕೊಡಿಸ್ಬಿಡ್ತೀನಿ ನಾನು. ಮಹಾನುಭಾವ. ಸಾಕಾಗೋಗಿದೆ. ಈಗಾಗಿರೋ ಪಬ್ಲಿಸಿಟಿ ಕಾಸ್ಟ್ ನೋಡ್ಬಿಟ್ರೆ ಇಂಡಿಯಾಗೆಲ್ಲ ಹಾಸಿಗೆ ದಿಂಬು ಸಪ್ಲೈ ಮಾಡಿಬಿಡ್ಬೋದಾಗಿತ್ತು. ಇವತ್ತಿನ ನಾಳೆ ದೊಡ್ಡ ವಾದ ಅಂತೆ, ಪ್ರತಿವಾದ ಅಂತೆ. ಅದಕ್ಕೆ ಅದೇನು ಕೋರ್ಟ್ ಅವರು ಯಾಕೆ ಅದಕ್ಕೆ ಅಷ್ಟೊಂದು ಅವಕಾಶ ಕೊಟ್ಕೊಂಡು ಕೂತಿದ್ದಾರಪ್ಪ ನನಗಂತ. ಎಸ್ ಆರ್ ನೋಪ್ಪ, ಆ್ಯಸ್ ಪರ್ ಮ್ಯಾನ್ಯುಯಲ್ ಮುಗಿದೋಯ್ತು ಕತೆ. ಅದೇ ಏನೋ ನ್ಯಾಯಾಲಯ ನಾಳೆ ಆದೇಶ ಕೊಡ್ತಾರಂತೆ. ಆಲ್ ರೈಟ್, ಕೊಡ್ತಾರೆ. ನ್ಯಾಯಮೂರ್ತಿಗಳು ಏನು ಮಾಡ್ತಾರೆ, ಅವ್ರ ಮುಂದೆ ತಂದು ಹಿಂಗಿಟ್ರೆ ಅವ್ರು ಇನ್ನೇನು ಮಾಡ್ತಾರೆ ಪಾಪ. ಹಾಂ ಸರಿ. ಈಗ ಅದ್ಯಾರೋ ಒಬ್ಬರು ಬೇಕು ಅಂತ A12 ಯಾರೋ ಒಬ್ಬರು ಅರ್ಜಿ ಹಾಕೋದಂತೆ, ನನ್ನನ್ನು ಡಿಸ್ಚಾರ್ಜ್ ಮಾಡಿಬಿಡಿ ಅಂತ. ಆಮೇಲೆ ಹಿಂದಕ್ಕೆ ತಗೊಳ್ಳೋದಂತೆ, ಆಮೇಲೆ ಇನ್ನೊಬ್ರು ಹಾಕೋದಂತೆ. ಎಲ್ಲ ಡ್ರಾಮಾ. ಚಾರ್ಜಸ್ಸನ್ನು ಫ್ರೇಮ್ ಮಾಡೋ ಡೇಟನ್ನು ಪೋಸ್ಟ್ಪೋನ್ ಮಾಡ್ಸೋಕ್ಕದು ಪ್ಲ್ಯಾನ್. ಅದು ಕೋರ್ಟ್ ಶುಡ್ ಟೇಕ್ ಸಿಂಪಲ್ ಕಾಲ್. ಯಾರು ನನ್ನ ಮುಂದೆ ಇದ್ದಾರೆ ಅವ್ರದ್ದು ಫ್ರೇಮ್ ಮಾಡ್ತೀವಿ, ಇಲ್ಲದೆ ಇದ್ದವ್ರದ್ದು ಆಚೆ ಇಟ್ಟಿರ್ತೀವಿ. ಡಿಸೈಡ್ ಆದಾಗ ಮಾಡೋಣ ಅಷ್ಟೇ, ಮುಗಿದೋಯ್ತು ಕತೆ. ಅದನ್ನು ಬಿಟ್ಟು ಜಾಗ ಕೂಡುದು ಫ್ರೇಮ್ ಮಾಡೋಕ್ಕೆ. ಯಾಕಂದರೆ ನೀವು ಜಾಸ್ತಿ ಟೈಮ್ ಕೊಟ್ಟಷ್ಟು ವಿಟ್ನೆಸ್ಗೆ ಏನಾಗುತ್ತೋ ಗೊತ್ತಿಲ್ಲ.